ಅಯ್ಯೋ ಒಳ್ಳೆ ಮನೆ ಕೊತ್ತೀನಿ ನನ್ನ ಮಗಳು ಇತ್ಲಿ ಕಡ್ಡಿಯ ತೆಗ್ದು ಅತ್ತಗೆ ಮುಡುಗೋಂಗಿಲ್ಲ ಅಂಥ ಮನೆ ಕೊಟ್ಟೀನಿ ನನ್ನ ಮಗಳ ಅಂತಾರೆ. ಅವ್ರ ಏನು ಅವರ ಹಿಡಿಯೋಕ್ಕಾದದ ಅವರ ಮುಟ್ಟಕ್ಕಾದದ ಅವ್ರ ಹಂಗೆ ಆಗ್ಬಿಟ್ಟವ್ರೆ ಈಗ ಹೆಣ್ಮಕ್ಳು ಇರೋರು ಕೆಲವರು. ವೆಲ್ಕಮ್ ಟು ಸಕ್ಕರೆನಾಡು ಕೆಂಪ. ಬೆಳಗ್ಗೆ ಔಷಧಿ ಹೊಡಿತಾವೆ, ಬೆವರು ಹಂಗೆ ಕಿತ್ಕೊ ಬರ್ತದೆ. ಸಂಜೆ ಮೇಲೆ ಔಷಧಿ ಹೊಡೆದ್ರು ಅಷ್ಟೇ, ಬೆಳಗ್ಗೆ ಟೈಮ್ ಹೊಡೆದ್ರು ಅಷ್ಟೇ, ಬೆವರು ಅಂತೂ ಸಿಕ್ಕಾಬಟ್ಟೆ ಬರ್ತಾ ಇರ್ತದೆ. ಆಮೇಲೆ ಔಷಧಿ ಬಗ್ಗೆ ಒಂದು ಗೊತ್ತಿರುವಷ್ಟು ಒಂದು ಸ್ವಲ್ಪ ಸಣ್ಣ ಪುಟ್ಟ ಮಾಹಿತಿ ತಿಳಿಸುಮ. ಏಕೆಂದರೆ ಪ್ರತಿಯೊಬ್ಬರು ಮನೇಲೂ ತರಕಾರಿ ಇದ್ದಂಗೆ ಇರ್ತವೆ. ಯಾವುದೇ ಬೆಳೆ ಆಗಿರ್ಬೋದು, ಬೆಳಿಬೇಕಾದ್ರೆ ಹೆಂಗಿರ್ತದೆ ಅದರ ಔಷಧಿ ಹೊಡೆಯೋ ರೀತಿ ನೀತಿ ಅದ್ರ ಬಗ್ಗೆ ತಿಳಿಸ್ಕೊಡಮ್ಮ. ಪ್ರತಿಯೊಂದು ಬೆಳೆಗೂ ಔಷಧಿ ಹೊಡಿಲೇಬೇಕಲ್ವ. ಈಗ ಹಿಂಗೆ ಉಲ್ಟಾ ಹಿಡ್ಕೊಂಡು ಹೋಗ್ತಾರದು. ಯಾಕೆಂತಂದರೆ ಅದನ್ನೇ ತುಣ್ಕೊಂಡು ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು, ನಾವೇನು ಔಷಧಿ ಹೊಡೆದಿರ್ತೀವಿ ಅದನ್ನೇ ತುಣ್ಕೊಂಡು ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಬೆವರು ಈ ಬಾಯಿಗೆ ಕಣ್ಣಿಗೂ ತುಂಬ್ಕೊತದೆ, ಬಾಯಿಗೂ ಬಂದುಬಿಡ್ತದೆ ಬೆವರು. ಅಷ್ಟೊಂದಾರಿ ಬೆವರು ಬರ್ತಾ ಇರ್ತದೆ. ಹಿಂಗೆ ಉಲ್ಟಾ ಒಯ್ತಾ ಇರುವಂಥದ್ದು ಔಷಧಿ ಹೊಡ್ಕೊಂಡು. ಯಾವುದೋ ಫೋನ್ ಬತ್ತು ಲೇಟ್ ಹಾಕಂತ. ಒಂದು ನಿಮಿಷ, ಫೋನ್ ಮೇಲೆ ಫೋನು ಅಲ್ಲಿಂದ ಮಾಡ್ಕೊಬಂದೆ. ಫೋನ್ ಬತ್ತನವಲ್ಲ ಹಿಂಗೆ ಮಧ್ಯದಲ್ಲಿ ಹಿಂಗೆ ಔಷಧಿ ಹೊಡಿತಾವೆ. ಏನು ಹೇಳ್ತದೆ, ಹಿಂಗೆ ಹಿಂದಿಗೆ ಮನೆಗೆ ಹೊಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಬೆವರು ಕಣ್ಣಿಗೆ ಬಾಯಿಗೆಲ್ಲ ಬರ್ತದೆ, ಬೆವರು ಸೋರ್ತದೆ. ಈ ಕ್ಯಾನ್ ಬಂದು 18 ಲೀಟ್ರು, ಒಂದೊಂದು ಕ್ಯಾನು 20 ಲೀಟ್ರ್ ಕೂಡ ಬರ್ತವೆ. ಇದು ಅದು 20, ಅದು ಅವರು 20. ಅವ್ರು ಕೆಳ ಗದ್ದೆ ಹೊಡಿತಾವ್ರೆ, ನಾನು ಮೇಲ್ಗಡೆ ಗದ್ದೆ ಹೊಡಿತಾವ್ನಿ. ನಂದು ಆಗೋಯ್ತು. ಎಷ್ಟು ಕ್ಯಾನ್ ನೋಡ್ದೆ ನೀನಾಲೆ? ಈಗೆಲ್ಲ ಈ ಸಂದೆಗೆ ರಿಸಲ್ಟ್ ಗೊತ್ತಾಯ್ತದೆ. ಇದು ಯಾರು ಚೆನ್ನಾಗಿ ಹೊಡೆದವ್ರೆ ಏನು ಗೊತ್ತಾಯ್ತದೆ. ಅಂದರೆ ನಾವು ಸುಮಾರು ಒಂದು ವಾರ ಮುಂಚೆನೇ ಔಷಧಿ ಹೊಡಿಬೇಕಾಯ್ತು. ಇಲ್ಲಾಂದರೆ ಈ ಮಟ್ಟಕ್ಕೆ ಇದು ಕಳೆ ಬೆಳ್ಕತ್ತಿರ್ಲಿಲ್ಲ. ಒಂದು ವಾರ ಮುಂಚೆನೇ ಹೊಡಿಬೇಕಾಯ್ತು. ನಮ್ಗೆ ಆ ಕೆಲಸ ಈ ಕೆಲಸ. ಈ ಕೆಲವರು ಅಂತಾರೆ ಯಾವ್ದಾರ ಒಂದು ಮದುವೆ ಗಿದ್ವೆ ಕಾರ್ಯಕ್ರಮಕ್ಕೆ ಪ್ರತಿದಿನ ಇದು ಕಾರ್ಡ್ಗಳಿಗೊಂದು ಕೊಡ್ತಾ ಇರ್ತಾರೆ, ಬರ್ನಿಲ್ಲ ಅನ್ಕೋತಾರೆ ಅವರು. ಹಿಂಗೆ ನಮ್ಮ ಪರಿಸ್ಥಿತಿ ಗೊತ್ತಿರಲ್ಲ ನಮ್ಗೆ. ಹಿಂಗೆ ಕೆಲಸಗಳು ಹಿಂಗೆ ಇಲ್ಲಿ ನಮ್ಮವೇ ಹಿಂಗೆ ಕೆಲಸಗಳು ಎಲ್ಲ ಬಾಳ್ಗೆಟ್ಟೈತಾವೆ. ಅತ್ತಾಗಿತ್ತಾಗ ತಿರ್ಕೊಂಡು ಹೋಯ್ತೀವಿ. ಹಿಂಗಾಗೋಯ್ತವೆ ಈ ಮನೆ ಕೆಲಸದ್ದು ಆಳುಗಳು. ಅವ್ರು ಬಂದರು ಇವ್ರು ಬಂದರು ಅನ್ಕೊಂಡು ಅತ್ತಾಗೆ ಈ 2 ದೋಣಿ ಮೇಲೆ ಕಾಲು ಮುಡಗ್ದಂಗೆ ಆಗ್ಬಿಟ್ಟದೆ ಜೀವನ. ಅದಕ್ಕೋಸ್ಕರ ಹಿಂಗೆ ಬೆಳೆ ಈ ಕಥೆ ಆಗಿರೋದು. ಒಂದು ವಾರ ಮುಂಚೆನೇ ಹೊಡಿಬೇಕಾಯ್ತು. 18ರಿಂದ 18 ಲೀಟ್ರು 20 ಲೀಟ್ರ್ ಹಿಂಗೆ ಕ್ಯಾನ್ಗಳು ಬಂದವು. ಇವಾಗ ಒತ್ಕೊಂಡು ಹೊಡಿಯೋದಕ್ಕೆ ಎದೆ ನೋವು ಬಂದುಬಿಡ್ತದೆ. ಆಮೇಲೆ ಇನ್ನೊಂದು ಮೇಯ್ನು ಅಂತಂದರೆ ಈ ಔಷಧಿ ಹೊಡಿಯೋದ್ರಲ್ಲಿ ಆಸ್ಪತ್ರೆಗೆ ಹುಷಾರಿಲ್ಲ ಅಂತ ಹೋದಾಗ ಕೆಲವು ಇಲ್ಲಿ ನಮ್ಮ ಲೋಕಲ್ ಆಸ್ಪತ್ರೆಗಳಲ್ಲಿ ಹೇಳೋರೆ ಕಿಡ್ನಿ ಫೇಲ್ಯೂರ್ ಸಾಧ್ಯತೆಗಳು ಜಾಸ್ತಿ ಅಂತೆ. ಔಷಧಿಯ ಅತಿ ಹೆಚ್ಚು ಹೊಡೆದಷ್ಟು ಕಿಡ್ನಿ ಫೇಲ್ಯೂರ್ ಸಮಸ್ಯೆಗಳು ಬರ್ತವಂತೆ. ಈಗ ಮಾಸ್ಕ್ ಹಾಕ ಹೊಡೀರಿ ಅಂತಾರೆ. ಏನೇ ಮಾಸ್ಕ್ ಹಾಕಂದ್ರೂ ಮನುಷ್ಯ ಉಸಿರಾಡಲೇಬೇಕು. ಉಸಿರಾಡಲೇಬೇಕು. ಔಷಧಿ ಅಂಶ ಅನ್ನೋದು ಹೋಗೇ ಹೋಯ್ತದೆ. ಆಲೆ ಕೈಯೇನು ಓದ್ಕತ್ತು ಹಿಂಗೆ ಮೊಬೈಲ್ ಹಿಡ್ಕೊಂಡೆ, ಒಂದು ಕೈಲಿ ಔಷಧಿ ಹೊಡಿತಾನೆ, ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡೇನೆ, ಕತ್ತು ನೋವು ಬರ್ತದೆ. ಇರಲಿ, ಹಿಂಗೆ ಹೊಡಿಲೇಬೇಕಾ? ಇಲ್ಲ ಅಂತಂದರೆ ಇವತ್ತು ಯಾವ ಬೆಳೆನೂ ಬೆಳೆಯೋಕ್ಕಾಗೋದೇ ಇಲ್ಲ. ಯಾವ ಬೆಳೆ ಒಂದೇ ಒಂದು ರಾಗಿಗೂ ಕೂಡ ನರ್ಜತ್ಕತ್ತವೆ. ಭತ್ತಕ್ಕೂ ಸಣ್ಣ ಭತ್ತ ನೆಟ್ಟರೆ ನಾವು ಬೀಟಿ ರೈಸ್ತಾ 3 ಈಗ ಒಟ್ಲು ಒಂದ್ಸಲ ಹೊಡೆದಿಬೇಕು, ನಾಟಿ ಮಾಡಿದಾಗ ಹೊಡಿಬೇಕು, ಆಮೇಲೆ ಒಂದ್ಸಲ ಹೊಡಿಬೇಕು, ತೆನೆ ಕಚ್ಚುವಾಗ ಒಂದ್ಸಲ ಹೊಡಿಬೇಕು. ಭತ್ತಕ್ಕೂ ಕೂಡ ಔಷಧಿ ಹೊಡಿಬೇಕು. ರಾಗಿಗೂ ನರ್ಜತ್ಕಂದ್ರೆ ರಾಗಿಗೂ ಹೊಡಿಬೇಕು. ಇನ್ನು ತರಕಾರಿ ಬೆಳೆ ಬಿಡಿ, ಔಷಧಿಯ ಸೋಗಿಸ್ಲಿಲ್ಲ ಅಂತಂದರೆ, ಉಪ್ಪ ಕೊಡಲಿಲ್ಲ ಅಂತಂದರೆ ಮೇಕೆ ಹೇಳಲ್ಲ. ಮೇಕೆ ಹೇಳೋದು ಯಾವುದಪ್ಪ ಅಂತಂದರೆ ಈ ಕಳೆ ನೋಡ್ತಾ ಇದ್ರಲ್ಲ, ಕಳೆ ಯಾವ ಮಟ್ಟಕ್ಕೈತೆ ಅಂತ. ಈ ಕಳೆ ಬರ್ತದೆ. ಕಬ್ಬುನ ಕೂಳೆ ಹೊರವು. ಈ ಮಳೆ 1-2 ಅದ ಮಳೆ ಅನಿತು, ಹುಲಿ ಆಗೋಯ್ತಾ ಇದೆ. ಈ ಹುಲ್ಲ ಏನು ನೋಡ್ತಾ ಇದ್ದೀರೋ ಈ ಹುಲ್ಲು, ಆಗ ಹಿಂದೆ ಒಂದೊಂದು ಹೊರೆ ಕಟ್ಕೊಂಡು ಹೆಂಗಸರು ಒಂದೊಂದು ಹೊರೆಯ ಅಡುಗೆ ಮಾಡೋಷ್ಟ್ರೊಳಗೆ ಒಂದೊಂದು ಹೊರೆಯ ಹುಲ್ಲ ಕಟ್ಕೊಂಡು ಬಂದ್ಬಿಡೋರು. ಅದು ಇಂಥ ಹುಲ್ಲ ಪಾಪ. ಅದು ಯಾವುದೋ ಮಾಳದಲ್ಲಿ ವರ್ಕದ್ ಬರ್ತಿತ್ತು, ಉಜರಿ ತಕ್ಕಂಡು ಮಾಳದಲ್ಲಿ ವರ್ಕನ್ ಬರ್ತಿದ್ರು. ಈಗಿನ ಕಾಲದ ಹೆಂಗಸರು ಅಟ್ಟಿಬಿಟ್ಟೆ ಬರೀ ಅಡುಗೆ ಮಾಡಿಕ್ಕದಕ್ಕೆ ಅಯ್ಯೋ ರಾಮ 16 ಮಾತಾಡ್ತಾರೆ. 16 ಒಂದೊಂದು ಥರ ಮಾತಾಡೋರ 16 ಮಾತಾಡ್ತಾರೆ. ನಿಮಿಷ ಇದು ಆಫ್ ಮಾಡ್ಬಿಡ್ತೀನಿ. ಯಪ್ಪ ಕೈಯೇನು ಓದ್ಕೊಬಿಟ್ಟು ಕೈ ಚೇಂಜ್ ಮಾಡ್ತೀನಿ ಮೊಬೈಲ. 16 ಹಿಂಗೆ ಕಾಣ್ತದೆ. ಬರೀ ಯಪ್ಪಣೆ ಥೂ ಕಣ್ಣೊಳಿಕೆ ಬೆವರು ಹೊಂಟೋದಾಗ ಕಣ್ಣು ಉರತ್ಕೊಬಿಡ್ತವೆ. ಬೆವರು ಹೊಂಟಾಯ್ತದೆ. ಉಪ್ಪಿನ ನೀರು ಇದಾಗೋಯ್ತದೆ.
16 ಬರೀ ಮಾಡಿಕಕ್ಕೆ 16 ಮಾತಾಡ್ತಾರೆ ಈಗಿನ ಕಾಲದ ಹೆಂಗಸರು ಹಟ್ಟಿಲಿ. ಆಗ ಹಿಂಗೆ ಈ ಏನೋ ಕಳೆ ಇರೋಕತ್ತೆ ಅದನ್ನ ಒಂದೊಂದು ಹೊರೆಯ ಕಟ್ಕೊಂಡು ಹೋದ್ರೂ ಕಮ್ಮಿ ಅಂತಂದ್ರೂ ಒಂದು 50 ಸೇರು ಬೆಣ್ಣೆ ತೆಗಿತಾರೆ ಹೆಂಗಸರು. ಇಡೀ ಹೊಲದ್ದೆಲ್ಲನೇ ಹೊರ್ಕೊಂಡು ಹೋಗ್ಬಿಟ್ಟು ಎಮ್ಮೆಗೆ ಚೆನ್ನಾಗಿ ಹಾಕಿದ್ರೆ ನಾಟಿ ಎಮ್ಮೆಗಳು ಆಗ ಈಗೆಲ್ಲ ಇಲಾತಿ ಸಹ ನಾಟಿ ಎಮ್ಮೆಗೆ ಹಾಕಿದ್ರೆ ಒಳ್ಳೆ ಬೆಣ್ಣೆ, ಒಳ್ಳೆ ಹಾಲು ಕೊಡ್ತದೆ, ಒಳ್ಳೆ ಬೆಣ್ಣೆ, ಒಳ್ಳೆ ಮೊಸರು. ಅದು ಇಂಥ ಬೇಸಿಗೆ ಕಾಲಕ್ಕೆ ಅಂತೂ ತುಂಬ ಉಪಯೋಗ. ಆಗ ಈಗೆಲ್ಲಿ ಎಲ್ಲ ಹಸಗಳು ಕಟ್ಕೊಂಡು ಅರ್ಧ ಹಸಿಗೆ ಅರ್ಧ 50,000 ಆದರೆ 25 ಹಸಿಗೆ ಹೋಲಿ 25 ಮನೆ ವ್ಯವಹಾರ ಕುಳ್ಕೊಳ್ಳಿ ಅನ್ನೋ ಲೆಕ್ಕಾಚಾರ ಈಗೆಲ್ಲ ಮೇಂಟೈನ್ ಮಾಡ್ತಾರೆ. ಅದು ಕರೆಂಟ್ ಇದ್ದಾಗ ಔಷಧಿಯ ತರೀಕೆ ಹೋಗತ್ತಾಗೆ ತರೀಕೆ ಟವಲು ತರನಿಲ್ಲ ಇವತ್ತು. ತಲೆಗೆ ಟವಲ್ ಕಟ್ಬಿಟ್ರೆ ಹಿಂಗೆ ಬೆವರು ಕೆಳಕ್ಕೆ ಜಾಸ್ತಿ ಹರಿಕಿಲ್ಲ. ಕರೆಂಟ್ ಇದ್ದಿದ್ರೆ ಇಲ್ಲೇ ನೀರು ಇಲ್ಲೇ ಸಿಗವು, ಔಷಧಿ ಹೊಡಿಯೋಕ್ಕೆ ಇಲ್ಲೇ ತುಂಬ್ಕೊಂಡು ಹೊಡಿಬೋದಾಯಿತು. ಅಲ್ಲಿ ಯಾರೋ ನಮ್ಮ ಗದ್ದೆ ಪಕ್ಕದವರು ನಮ್ಮ ಐಕ್ಳು ನೀರು ತುಂಬಿಡ್ಗವೆ, ಅಲ್ಲಿಂದ ನೀರು ತಗೊಬರ್ಬೇಕು. ಈಗ 4 ಕ್ಯಾನ್ ತಂತೋ. ಈಗ ತಿರ್ಗಾ ನಾನೇನೋ 2 ಕ್ಯಾನ್ಗೆ 1 ಗದ್ದೆ ಜೈ ಅನ್ಸ್ಬಿಟ್ಟೆ. ಈ ಗದ್ದೆಯ ವಿಜಿ 2 ಕ್ಯಾನ್ ಹೊಡೆದು ಇನ್ನೂ ಅರ್ಧ ಏನೋ ಉಳಿಸಿದಾನಂತೆ, ಇನ್ನೂ 2 ಕ್ಯಾನ್ ಹಾಕಬೇಕೇನೋ. ಆಮೇಕಿನ್ನ ಏನೇನೋ ಹೇಳಕ್ಕೆ ಬರ್ತದೆ. ಇನ್ನು ಔಷಧಿ ಹೊಡಿಲಿಲ್ಲ ಅಂತಂದರೆ ಯಾವ ತರಕಾರಿ ಬೆಳೆ ಒಂದು ಈಚು ಬರೀಕಿಲ್ಲ, ಹಂಗಾಗ್ಬಿಟ್ಟದೆ ಇವತ್ತು. ಹೀಗೆ ಹೆಂಗೆ ಜನಕ್ಕೆ ಚಿಕನು ಮಟನು ಎಣ್ಣೆ ಗುಟ್ಕಾ ಬೀಡಿ ಸಿಗರೇಟು ಹಿಂಗೆ ಅಡಿಟ್ ಆಗೋರೆ, ಹಂಗೆ ಉಪ್ಪುವೆ ಹಾರ ನೋಡಿ. ನಮ್ಮ ಸ್ಕೂಟ್ರಿಗೆ ನಮ್ಮ ಸ್ನೇಹಿತರು ಯಾರೋ ನಮ್ಮನೆ ಗ್ರೂಪ್ ಪ್ರವೇಶ ಅನ್ಕಂಡು ನನಗೆ ಹಾರ ತಗೊಬಂದಿದ್ರು ಸನ್ಮಾನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಅವ್ರಿಗೆ ತುಂಬಿರೋದೇ ಧನ್ಯವಾದಗಳು. ಹಂಗೆ ಅದನ್ನು ನಮ್ಮ ಬೈಕ್ ಹಾಕ್ತೆ ನೀರು ತುಂಬ್ಕೊಬರೋಕ್ಕೆ ಹೋಯ್ತಾರದು. ಹಂಗೆ ಅಡಿಟ್ ಆಗ್ಬಿಟ್ಟವೆ ಈಗ ತರಕಾರಿ ಬೆಳೆಗಳುವೆ. ಅಂದರೆ ಅವು ಕೊಟ್ಟು 106 ಥರ ಊಜಿ ಅಂತೆ, ಅದಂತೆ ಇದಂತೆ ಹಾಳಂತೆ ಮೂಳಂತೆ ಅಂದ್ಕೊಂಡು ಸಿಕ್ಕಾಬಟ್ಟೆ ಊಜಿ ಔಷಧಿ ವಾರಕ್ಕೂ ಅದು ಹೂ ಕಟ್ತಾದೆ ಅಂದರೆ ಸ್ಟಾರ್ಟು. ಹೂ ಕಟ್ತಾದಾಗಲೇ ಔಷಧಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂತಂದರೆ ಒಂದು ಹಣ್ಣು ಕೀಳಕ್ಕೆ ಐಕಿಲ್ಲ ನಿಮಗೆ. ಹಟ್ಟಿಗೆ ನೀವು 500 ರೂಪಾಯಿ ಕೊಟ್ಟರು 1 kg ತರಕಾರಿ ಹಟ್ಟಿಗೆ ತಗೊಂಡು ಹೋಗೋಕೆ ಐಕಿಲ್ಲ. ಔಷಧಿ ಹೊಡಿನಿಲ್ಲ ಅಂತಂದರೆ ಏನು ಮಾಡೋಕೆ ಐಕಿಲ್ಲ. ಅದು ಎಂಥದಾರ ಆಗಲಿ ಏನಾರ ಆಗಲಿ ಕೆಲವರು ಔಷಧಿ ಕಂಡ್ಕೊಂಡಿರ್ತಾರೆ. ಇಂತಿಂಥದ್ದೇ ಬೇಕು ಅಂತ ತಗೊಂಡೋಗ್ತಾರೆ, ಔಷಧಿ ಹೊಡಿತಾರೆ, ನೀಟಾಗಿ ಬೆಳೆ ತೆಗಿತಾರೆ, ಕೈಯಿಂದ ಒತ್ಕತ್ತು ತಿರ್ಗ ಒಳ್ಳೊಳ್ಳೆ ಔಷಧಿ ತಗೊಂಡೋಗ್ಬಿಟ್ಟು ಹೊಡೆದು ಬೆಳೆಯ ಚೆನ್ನಾಗಿ ತತ್ತಾರೆ. ಆಮೇಲೆ ಇಂಥ ಔಷಧಿ ಹೊಡಿತಾವ್ನಿ ಅಂತಲೂ ಹೇಳಿಕಿಲ್ಲ. ಬೇರೆಯವರು ಅದ ಹೊಡೆದ್ಬಿಡ್ತಾರೆ, ಬೆಳೆಯ ಚೆನ್ನಾಗಿ ತೆಗೆದುಬಿಡ್ತಾರೆ ಅಂತ ಅಂದ್ಬಿಟ್ಟು ಕೆಲವರು ಔಷಧಿನೂ ಹೇಳಿಕಿಲ್ಲ. ಆ ಡಬ್ಬಗಳ ತಗೊಂಡೋಗ್ಬಿಟ್ಟು ಯಾವ್ದಾರ ಹಳ್ಳಿಗೆ ಎಸ್ದುಬಿಡ್ತಾರೆ. ಆದರೂ ಇನ್ನು ನಮ್ಮಂಗೆ ಗೊತ್ತಿಲ್ಲದೆ ಇರೋರು ಏನು ಮಾಡೋದು, ಹಣ ಈ ಸ್ಟೇಜಲ್ಲದೆ ಗಿಡ ಇಂಥ ರೋಗ ಕಾಣ್ತದೆ, ಹಂಗೆ ಕಾಣ್ತದೆ, ಹಿಂಗೆ ಕಾಣ್ತದೆ, ಇದಕ್ಕೆ ಯಾವ ಔಷಧಿ ಹೊಡಿಬೇಕು ಹೇಳೋಣ ಅನ್ಕಂಡು ಅವ್ರು ಯಾವ್ದು ಕೊಡ್ತಾರೆ ಅದ ತಗೊಬರ್ಬೇಕು. ಗೊತ್ತಿರೋರು ಟಕನ ಇಂಥದನ್ನೇ ಕೊಡಿ ಅಂತ ಅಂದ್ಬಿಟ್ಟು ತಗೊಂಡೋಯ್ತಾರೆ. ಏನು ಬಿಲ್ಲೇನು ಕಮ್ಮಿ ಆಯ್ಕಿಲ್ಲ. 4-5 ಥರ ಔಷಧಿ ಕೊಡ್ತಾರೆ. 2 ಕ್ಯಾನೋ 3 ಕ್ಯಾನೋ 4 ಕ್ಯಾನೋ ಮಾಡ್ಕೊಳ್ಳಿ ಅಂತಾರೆ. ಇಷ್ಟು ಬಿಲ್ಲು ಅಂತ ಬರೀತಾರೆ. 2,000-3,000 ಬಿಲ್ ಆಗ್ಬೋದು ಒಂದೊಂದ್ಸಲಿಗೆ. ಹೊಸಿ ಖರ್ಚಲ್ಲ ಹೇಳ್ತೀನಿ. ಇಲ್ಲಿ ಬಂದೀವಿ ನೀರು ತುಂಬ್ಕೊಂಡು ಹೋಗೋಕ್ಕೆ. ನೀರು ಖಾಲಿಯಾ? ವಾ ಯಪ್ಪ ಹೆಂಗೆ ಮಾಡೋದ? ಅರ್ಧ ಕ್ಯಾನ್ಗೆ ಇನ್ನೆಷ್ಟು ಸಾಲ ಇದ್ದಾವೆ ಹೇಳ? 4 ಸಾಲ ಇನ್ನೂ 4 ಸಾಲ ಅವ್ರಿಗೆ ನೀರಿಲ್ಲ. ಈ ಕರೆಂಟ್ ಬಂದ್ಮೇಲೆ ತುಂಬಿಸ್ಕೊತೀನಿ ಅನ್ನಲ್ಲ ಹುಡುಗ. ಇದು ಕಳೆ ಔಷಧಿ ಹೊಡಿತಾ ಇರೋವಂಥದ್ದು. ಎಷ್ಟು ಒಂದು 150-200 ml ಆಗ್ತದೆಯಾ? 125 ml. ಇದು ಎಂಥ ಔಷಧಿ ಅಂದರೆ ಈ ಕೋಳಿಯ ಬರ್ನ್ ಮಾಡ್ತಾರಲ್ಲ ಹಂಗೆ ಮೇಲ್ಮೇಲೆ ಸುಟ್ಟೋಗುವಂಥದ್ದು. ಭೂಮಿಗೂ ಎಫೆಕ್ಟ್ ಇಲ್ಲ, ಬೆಳೆ ನಾವು ಮಾಡಿರೋವಂಥ ಬೆಳೆಗೆ ಸೋಗಿಸ್ಬಾರ್ದು. ಒಟ್ಟಿನಲ್ಲಿ ಭೂಮಿಗೆ ಎಫೆಕ್ಟ್ ಇಲ್ಲ. ಇದು ಮೇಲೆ ಸುಟ್ಟೋದಂಗೆ ಕಾಣ್ತದೆ ಒಂದೇ ದಿನಕ್ಕೆ. ಇದು ಆಯ್ತಾ? ಇಲ್ಲ ಕತ್ತೆ ನೋವು ಬಂದ್ಬಿಡ್ತಲ್ಲ ಮರಿಯ. ಇದಕ್ಕೆ ಬರೀ 2 ಕ್ಯಾನ್ಗೆ. ಹಾಂ ಔಷಧಿ ಹೊಡೆದ ಅಭ್ಯಾಸ ಇಲ್ಲ. ಆಮೇಲೆ ಇನ್ನೊಂದು ಒಂದು ಕ್ಯಾನ್ ಔಷಧಿ ಹೊಡಿಯೋಕ್ಕೆ ಈಗ 50 ರೂಪಾಯಿ ಇತ್ತು, 60 ರೂಪಾಯಿ 60 ರೂಪಾಯಿ ತಗೋತಾವ್ರೆ. 6 ಕ್ಯಾನ ಹೊಡೆದ್ಬಿಟ್ಟು ಹೊಂಟೋಯ್ತಾರೆ ಒಂದು ಅಷ್ಟೊತ್ತಿಗೆ. 60 ರೂಪಾಯಿ ಆಗೋಯ್ತು. 10 ಕ್ಯಾನ್ ಔಷಧಿ ಹೊಡೆದ್ಬಿಟ್ಟು ಹೊಂಟೋಯ್ತಾರೆ. 60 ರೂಪಾಯಿ ಆಗೋಯ್ತು. ಆ ಥರ ಈಗ ಔಷಧಿ ಹೊಡಿಯೋಕ್ಕೆ ಲೇಬರು. ಇದು 70 ಲೆಕ್ಕದಲ್ಲಿ ಬಂದು ಇಲ್ಲ ಒಂದು ದಿನದ ಲೆಕ್ಕದಲ್ಲಿ ಬಂದು ಔಷಧಿ ಹೊಡಿಯಕ್ಕಿಲ್ಲ, ಕ್ಯಾನ್ ಲೆಕ್ಕದಲ್ಲಿ ಔಷಧಿ ಹೊಡೆದ್ಬಿಟ್ಟು ಹೋಯ್ತಾರೆ. ಹೆಂಗ್ ಬೇಕಂಗೆ ನಾವು ಮಾಡೋದು ಉತ್ತಮ, ಹಾಳು ಮಾಡೋದು ಹಾಳು. ಓನರ್ ಇಲ್ಲ ಅಂದ್ರೆ ಕೆಲವರು ಎಲ್ಲಾರ್ಗು ಹೇಳ್ತಾ ಇಲ್ಲ, ಕೆಲವರು ಓನರ್ ಇಲ್ಲ ಅಂದ್ರೆ ಆ ಮಳೆ ಮರೆ ಕೆಳಕ್ಕೆ ಬಗ್ಗಿರ್ತಾರೆ. ಈಗ
ನಾವು ಮಾಡೋದು ಉತ್ತಮ, ಮಗ ಮಾಡೋದು ಮಧ್ಯಮ, ಹಾಳು ಮಾಡೋದು ಹಾಳು ಅಂತ ಗಾದೆ ಇಲ್ವಾ? ಅವೆಲ್ಲ ಕಾಣದೆ ಗಾದೆ. ಪಾಪ ಕಷ್ಟ ಇದು ಮಾಡೋದು ಕೆಲವರು ಹಂಗೆ ಮಾಡ್ತಾರೆ. ಕಷ್ಟ ಸುಖ ಗೊತ್ತಿಲ್ದಾರರು. ಈಗ ಲೇಬರ್ಸಲ್ಲೂ ಅಷ್ಟೇ, ಹೂ ಕುಯ್ಯರು, ಪಾವು ಕುಯ್ಯರು, ಚೆನ್ನಾಗಿ ಕುಯ್ಯರು ಇರ್ತಾರೆ. ಆಮೇಲೆ ಬರೀ ಟೈಮಿಂಗ್ಸ್ ನೋಡ್ಕೊಂಡು ಸಂದೆ ತುಂಬಿಸೋರು ಇರ್ತಾರೆ. ಎಲ್ಲ ಥರ ಇರ್ತಾರೆ, ಏನು ಮಾಡೋಕ್ಕಾಯ್ಕಿಲ್ಲ. ಆಯಿತಾ? ಈಗ ಎತ್ಕೊಂಡು ಹೋಗ್ಬೇಕು. ತಗೊಂಡು ಹೋಗಮ್ಮ. ಔಷಧಿ ತಗೊಂಡೋಗದ? ಅಯ್ಯೋ ಮಿಕ್ಸ್ ಆಗಿರ್ತದೆ ನಡಿ. ಆಯಿತು ಕಣ, ಮಿಕ್ಸ್ ಆಯಿತು ಕಣ, ನಡಿ. ಹ್ಞೂ ಹಾಂ. ಕೆಂಪಸ್ ಬರ್ತದೆ ನೋಡಿ. ಇಲ್ಲೊಂದು ಒಂದು 8 ರಿಂದ 10 ಸಲ ಬರ್ತವೆ ಕೆಂಪಸ್ಸು. ಹಿಂಗೆ ಇತ್ತಿಂದ ಹತ್ತಿಗೆ, ಹತ್ತಿಂದ ಇತ್ತಗೆ. ಮಂಡ್ಯ ಟು ಪಾಂಡವಪುರ, ಪಾಂಡವಪುರ ಟು ಮಂಡ್ಯ ಬತ್ತಾವ್ರಿ. ನಡಿ ಬತ್ತಾನೆ ಅಪ್ಪ ಮನೆಗೆ. ಹಾಂ ಹಾಂ ಹಾಂ. ಓ ಹಾಂ, ಸರಿ ಆಯ್ತು, ನಡಿ ಬಂದೆ. ಆಲೇ ಹೊಟ್ಟೆ ಹಸಿತಾದೆ, ಇನ್ನೂ ಔಷಧಿ ಹೊಡೆದಾಗಿಲ್ಲ, ಹೊಟ್ಟೆ ಹಸಿತಾದೆ. ಹಾಗೆಲ್ಲ ಗಂಡಸರು ಹಿಂಗೆ ಹೊಲ್ತಕ್ಕೆ ಗೇಮೆ ಮಾಡೋಕ್ಕೆ ಬಂದರೆ ಹೆಂಗಸರು ಒಳ್ಳೊಳ್ಳೆ ಸಾರ ಮಾಡ್ಕೊಂಡು, ಹುಳ್ಳಿಕಾಳು ಸಾರು, ಉಪ್ಪು ಸಾರು, ಒಗ್ಗರಣೆ ಕೊಟ್ಕೊಂಡು, ಒಗ್ಗರಣೆ ಕೊಟ್ಕೊಂಡು ತಗೊಂಡು ಓಡ್ ಬತ್ತಿದ್ರು. ಅಯ್ಯೋ ನನ್ನ ಗಂಡ ಅಲ್ಲಿ ಹೊಲ್ತಾವ್ ಗೇಮೆ ಮಾಡ್ತಾವನಿ ಅಂತ. ಇವತ್ತಿನ ಕಾಲದ ಹೆಂಗಸರು ಕ್ವಾಣೆ ಬಿಟ್ಟು ಆಚೆಗೆ ಕಡಿಯಕ್ಕಿಲ್ಲ. ಹಿಟ್ಟೆಲ್ಲಿ ತಂದು ಕೊಟ್ಟರು, ಹಿಟ್ಟು ತಂದು ಕೊಡಿಕ್ಕಿಲ್ಲ. ಈಗಿನ ಕಾಲದ ಹೆಂಗಸರು ಏನು ಮಾಡಿರಿ, ಇವತ್ತಿನ ಕಷ್ಟ ಹಿಂಗದೆ. ಅಷ್ಟು ನಿಯತ್ತಾಗಿ ಹುಡುಗರುಗಳು ಇದ್ರೂ ಹಳ್ಳಿ ಕಡೆಗೆ ಎಣ್ಣೆ ಕೊಡ್ತಾಯಿಲ್ಲ. ಹಿಂಗೆ ಹೊಲ್ತಕ್ಕೆ ಹೋಗಿ ಗೇಮೆ ಮಾಡಿಸ್ತಾರೆ ಅಂತ ಹಟ್ಟಿಲೇ ಕೂತಿರ್ಬೇಕಂತೆ ಅವರೆಲ್ಲ. ಟಿ ವಿ ನೋಡ್ಕೊಂಡು ಹಟ್ಟಿಲಿ ಕೂತಿರ್ಬೇಕು. ಅಯ್ಯೋ ನನ್ನ ಮಗಳು ಒಳ್ಳೆ ಮನೆ ಕೊಟ್ಟೀನಿ ಅಂತಾರೆ ಹೆಂಗಸ್ರ. ಅಂತ ಒಳ್ಳೆ ಮನೆ ಕೊಟ್ಬಿಟ್ರೆ, ಒಳ್ಳೆ ಸೈಟ್ಗಳು, ಏನೋ ದೊಡ್ಡ ಕೆಲಸ ಬರೋರು ಕೊಟ್ಬಿಟ್ರೆ ಅವಳು ಹಟ್ಟಿಲಿ ಕೂತಿರ್ತಾಳಲ್ಲಪ್ಪ ಹೆಣ್ಮಗಳು. ಅಯ್ಯೋ ಒಳ್ಳೆ ಮನೆ ಕೊಡ್ತೀನಿ ನನ್ನ ಮಗಳು, ಇತ್ಲಿ ಕಡ್ಡಿಯೇ ತೆಗ್ದು ಅತ್ತಗೆ ಮುಡುಗೋಂಗಿಲ್ಲ ಅಂಥ ಮನೆ ಕೊಟ್ಟೀನಿ ನನ್ನ ಮಗಳ ಅಂತಾರೆ. ಅವರ ಹಿಡಿಯೋಕೆ ಆದದ, ಅವರ ಕೆಣ್ಕಕ್ಕೆ ಐಕಿಲ್ಲ ಅವರು. ಈಗ ಏನು ಕೆಲವ್ರು ಏನು ತೀಕಾಡ್ತಾರೆ ಗೊತ್ತಾ? ಅಬ್ಬಬ್ಬ. ಕೆಲವ್ರು ನಾರ್ಮಲಾಗಿ ಒಳ್ಳೆಯವರು ಇರ್ತಾರೆ, ಕೆಲವರು ತೀಕಾಡೋರು ಇರ್ತಾರೆ. ಅಯ್ಯೋ ನನ್ನ ಮಗಳೇನು ಯಾರು ಬೇಕಾದ್ರೂ ಮಾಡ್ಕೊಬೋಯ್ತಾರೆ, ಅವರೇ ಕಾಸು ಕೊಟ್ಬಿಟ್ಟು ಮಾಡ್ಕೊಬೋಯ್ತಾರೆ ಅಂತಾರೆ. ಅಯ್ಯೋ ಹೇಳೋಕೆ ಇನ್ನೂ ಬೇಕಾದಷ್ಟವೆ, ನನಗೆ ಸಾಕಾಯ್ತದೆ ಹೇಳೋಕ್ಕೆ. ಹಿಂಗೆ ಹಾಂ. ನಾನು ಕಬ್ಬು ಗದ್ದೆಗೆ ಔಷಧಿ ಹೊಡೆದಿವ್ನಿ. ಯಾವುದೇ ಗಿಡಕ್ಕೆ ಔಷಧಿ ಹೊಡಿಲಿ, ಗಿಡಕ್ಕೆ ಹೊಡೆದ್ರು ಅಷ್ಟೇ ಗುರು. ಹಿಂಗೆ ಹಿಂದಿಕ್ ಮನೆಗೆ ಹೋಗಿ ಹೊಡೆದು ಅಭ್ಯಾಸ ನನಗೆ. ನಾನು ಹಂಗೆ ನಿನ್ನಂಗೆ ಹೊಡಿತೀನಿ ಅಂದ್ರೆ ಜಾಸ್ತಿ ಕಳೆ ಇಲ್ಲ ಅಂದ್ರೆ. ಈಗ ಕಾಲು ಒಳಿಕ್ ಹಾಕು, ನಮ್ ಕಾಲೇ ಕಾಣ್ತಾ ಇಲ್ಲ ಅನ್ಕೋ, ಸತ್ಕು ಪತ್ಕಿದ್ ಏನ್ ಮಾಡಿ ಹೇಳು. ಏನ್ ಮಾಡಿ ಈ ಸೌಂಡ್ ಹೊಂಟೈತವೆ ಗೆಳೆಯ. ಯಾರ್ಯಾವೋ ನಾಗರಾವ್ ಸೌಂಡ್ ಹೊಂಟೈತವೆ. ಈ ನಾಗರಾವ್ ಬೇಕಾ ಸೆಡೆಸ್ಕ ನಿಂತ್ಕೊಬಿಟ್ಟು ಗೊತ್ತಾಗೋಯ್ತದೆ. ಈ ಮಣ್ಣುದವದೆಲ್ಲ ಪಾಡಿದಂಗೆ ಅದು ಸೌಂಡ್ ಮಾಡಿದ್ರು ಒಯ್ಕಿಲ್ಲ, ಅಲ್ಲೇ ಮಲ್ಕೊಬಿಡ್ತದೆ. ಮಣ್ಣುದವಂತ ಒಳ್ಳೆ ಅವು ಯಾವ್ದು ಇಲ್ಲ, ಮಣ್ಣುದವಂತ ಕೆಟ್ಟ ಅವು ಯಾವ್ದು ಇಲ್ಲ. ಹೌದಾ? ನನ್ ಕಬ್ಬುಂಗದೆಲ್ಲ ಇಡೀ ಅಂತ ಹಿಂಗೆ ದೊಡ್ಡ ಮುರಿ ಆಗಿರೋ ಕಬ್ಬುಂಗದೆಲ್ಲ ಹಂಗೆ ಹೊಡೆದಿನಿ ನಾನು. ಇನ್ನು ಮುನ್ಗ ಹಿಂದಿ ತಿರ್ಕೊಂಡೆ. ಭೂಮಿ ಕಾಣ್ತಾ ಇದೆ ಅಂತ ನಿನ್ ಕಣ್ಗೆ ಆಗ್ಬೇಕು, ಹಿಂದಕ್ಕೆ ಹೋಗು ಕಣ್ಗಳೇ ಅನ್ಕೋ. ಈಗ ನಮ್ಗೆ ಭೂಮಿನೇ ಕಾಣ್ತಾ ಇಲ್ಲ, ಒಂದ್ ಮುಸಿ ಮಂದೆ ಇದ್ದದ ಅಂತವು ಯಾವತ್ತು ಮುಂದಕ್ಕಾದಂಗೆ ಹೊಡೆದ್ಬಿಡ. ಒಂದ್ 5 ನಿಮಿಷ ಲೇಟ್ ಅಲ್ಲಿ ಏನೇ ಅಲ್ಲಿ ಅದು ಹಿಂದಕ್ಕೆ ಹೋಗ್ಬೇಡ. ಅಂದ್ರೆ ನಾವು ತಿರ್ಗಾ ಅದನ್ನೇ ತುಳ್ಕೊಂಡು ಹೋಗ್ಬೇಕಲ್ಲ ಅನ್ಬಿಟ್ಟು ಏನೋ ಐಕಿಲ್ಲ. ಅಯ್ಯೋ ಇನ್ನೇನು ನಾನು ಹೊಡಿತಲ್ವಾ, ಅದಕ್ಕೆ ಹೊಡಿತಾರೆ. ನಾನು ನಮ್ಮಲ್ದಲ್ಲಿ ಹಿಂದಕ್ಕೆ ಹೊಡಿಯೋದು ನಾನು. ಇಲ್ಲಿ ಅಲ್ಲಿ ಸೊಪ್ಪು ಹೊಸಿಲ್ಲ, ಒಳಗೆ ಕಾಲ ಹಾಕೋದು ಏನ್ ಅದೆಲ್ಲ ಕಾಣ್ತಾ ಇಲ್ಲ. ಇತ್ತಾಗೇನೋ ತೆಳಗದ ಈಗ ಹೊಡಿತಾರ ಕಡಿಕೆ ಅತ್ತ ಹೆವಿ ಅಪ್ಪ ಭಯ ಆಗೋದು, ಒಳಗೆ ಮುಂದಕ್ಕಾದಂಗೆ ಕಾಲ ಹಾಕೈತಿ ನಂಗೆ. ಅದಕ್ಕೆ ನಾನೇ ಮಾಡ್ದೆ ಗೊತ್ತಾ, ಈ ಔಷಧಿ ಕ್ಯಾನ್ ಎದಲ್ಲಿದು ಮುಂದಕ್ಕೆ ಕಡ್ಡಿ ಅದೆಲ್ಲ ಕೆಲ ಮಾಡ್ಬಿಡ್ದಂಗೆ ಬೀಳೋದಲ್ಲ, ಕೆಲ ಮಾಡ್ತಾ ಗೊತ್ತಾಯ್ತು ನಾನು. ನೋಡಮ್ಮ ಸಂದ ಗೊತ್ತಾಯ್ತದ ರಿಸಲ್ಟ್ ಯಾರು ಚೆನ್ನಾಗಿ ಹೊಡೆದವ್ರೆ ಅಂತ. ಗೊತ್ತಾಯ್ತು ಬಾ, ನೀನ್ ಹೋಗ ಟಿವಿ ಗೊತ್ತಾಯ್ತಲ್ವಾ ಯಾರು ಚೆನ್ನಾಗಿ ಹೊಡಿತಾರೆ ಅಂತ. ನಾವು ಒಂತಕ್ ಬಿದ್ರೆ ಒಂತಕ್ ಔಷಧಿ ಬೀಳ್ತಲ್ಲ ಕಲೆಗಳಿಯ. ನಾನು ಆ ಕಡೆ ನೀಟಾಗಿ ಇಲ್ಲಿ ನೆಲ ಎಲ್ಲ ಫುಲ್ ಆ ಕಡೆ. ಅಯ್ಯೋ ಗಣಕೆ ಸೊಪ್ಪು ಏನ್ ಗುರು ಇಲ್ಲಿ ಒಂದೇ ತವದೆ ಸೊಪ್ಪಿಗೆ ಕುಯ್ಕೊಂಡು ಹೋಗಿದ್ರೆ. ಅದ್ದೂರಿ ಸೊಪ್ಪಿತ್ತು, ಅದ್ದೂರಿ ಸೊಪ್ಪು ಗುರು. ತರಿಕೆ ನೆನ್ನೆ ಕುಯ್ಕ ಸೊಪ್ಪು ಸಕ್ಕತ್ತಾಗದೆ ಸೊಪ್ಪು ಮಾತ್ರ. ಇನ್ನೇನು ಮುಗ್ದೋಯ್ತಲ್ಲ ಬಿಡು, ಒಳ್ಳೆ ಸೊಪ್ಪಿತ್ತು. ಫೈನಲ್ ಆಗಿ ಔಷಧಿ ಏನಿದ್ರು ಗಾಳಿ ಬಡ್ತಾ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಹೊಡೆದಿರಬೇಕು. ಗಾಳಿ ಬಡ್ತಾ ಸ್ಟಾರ್ಟ್ ಆದಮೇಲೆ ಕಳೆ ಔಷಧಿ ಹೊಡಿಯೋಕ್ಕಾಗಲ್ಲ. ಬೇರೆ ಬೆಳೆಗೆ ಬೇರೆ ಥರ ಔಷಧಿ ಹೊಡಿಬೋದು, ಆದರೆ ಕಳೆ ಔಷಧಿ ಹೊಡಿಬೇಕು ಅಂದ್ರೆ ಮಾತ್ರ ಗಾಳಿ ಬಡ್ತಾ ಸ್ಟಾರ್ಟ್ ಆಯಿತು ಅದು ಮೂಮೆಂಟ್ಗೆ ಹೊಡೆದಾಗಬೇಕು. ಇಲ್ಲ ಅಂತಂದರೆ ಫುಲ್ಲು ಎಲ್ಲ ಬೆಳೆಗೆಲ್ಲ ಆರ್ಬಿಡ್ತದೆ. ಆ ಉದ್ದೇಶಕ್ಕೋಸ್ಕರ ಒತ್ತಿನಂತೆ ಕಳೆ ಔಷಧಿ ಹೊಡಿಯೋದು. ಇಲ್ಲಾಂತಂದರೆ ಸಂಜೆ ಮೇಲೆ ಹೊಡಿಯೋಕ್ಕೂ ಭಯ ಇರ್ತದೆ. ಮಳೆಗಾಲ ಅಲ್ವಾ, ಮಳೆಗಾಲದ ಮೂಮೆಂಟ್ ಮೇಲೆ ಮಳೆ ಗಿಳೆ ಬಂದುಬಿಟ್ಟೋದು, ಅನ್ಯಾಯದಿಂದ ಕಾಸು ವೇಸ್ಟ್ ಆಯ್ತದೆ, ನಮ್ಮ ಶ್ರಮನೂ ವೇಸ್ಟ್ ಆಯ್ತದೆ ಅಂತ ಅಂದ್ಬಿಟ್ಟು
ಸದ್ಯಕ್ಕೆ ಇನ್ನೂ ನಾಷ್ಟ ಮಾಡಿಲ್ಲ, ಊಟ ಮಾಡೋಕ್ಕೆ ಹೋಗಬೇಕು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡಮ್ಮ. ಧನ್ಯವಾದಗಳು. ನಿನ್ನೆ ಮನೆ ವಿಡಿಯೋ ಹಾಕಿದೆ, ಅದು ಓಡಿಲ್ಲ. ನಮ್ಮ ಅಕ್ಕರ ಮನೆ ಗ್ರೂಪ್ ರೇಸದ್ದು ಓಡಿಲ್ಲ. ಏನು ಮಾಡೋಕ್ಕಾಗೋದು, ಓಡಲಿಲ್ಲ ಅಂತಂದರೆ ಈಗ ಬೆಳೆ ಇಷ್ಟು ಖರ್ಚು ಮಾಡಿ 1 ಲಕ್ಷ ಖರ್ಚು ಮಾಡಿ ಬೆಳೆ ಬೆಳೆದಿರ್ತೀವಿ, ಅವೇ ರೇಟಿಗೆ ಸಿಕ್ಕಿಲ್ಲ. ಏನು ಮಾಡೋಕ್ಕಾಗೋದು? ಹಂಗೆ ಏನೋ ಹಾಕೋ ಪ್ರಯತ್ನ ನಮ್ಮದು ಹಾಕ್ತಾ ಇರಬೇಕು. ಓಡ್ತಾವೋ ಬಿಡ್ತಾವೋ ಹೆಂಗೋ ಗೊತ್ತಿಲ್ಲ. ಬಟ್ಟು ಅವು ಓಡಲಿ ಬಿಡಲಿ, ನಾವು ಹೆಂಗೆ ನ್ಯಾಚುರಲಾಗಿ ವೀಡಿಯೋ ಮಾಡಬೇಕು ಹಂಗೆ ಮಾಡೋದು. ವಿಡಿಯೋ ದುಡ್ಡು ಬರ್ತದೆ ಅಂತ ಅಂದ್ಬಿಟ್ಟು ಏನೇನೋ ಯಾವ್ಯಾವುದೋ ಆಟಗಳ ಯಾರ್ಯಾರನ್ನೋ ಬೈಕೊಂಡು ಏನೇನೋ ಇದು ಮಾಡ್ಕೊಂಡು ಏನೇನೋ ಮಾಡೋಕ್ಕಾಗಲ್ಲ. ಇರಲಿ, ಏನೋ ನಿಮ್ಮ ಪ್ರೀತಿ ಆಶೀರ್ವಾದ, ಒಳ್ಳೆ ಚೆನ್ನಾಗಿ ಕಾಮೆಂಟ್ ಮಾಡ್ತೀರಾ. ತುಂಬ 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 ಒಳ್ಳೆ ಕಾಮೆಂಟ್ ಮಾಡ್ತೀರಾ. ಎಲ್ಲರಿಗೂ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಮೆಂಟ್ ಮಾಡೋ ಪ್ರತಿಯೊಬ್ಬರಿಗೂ, ಪ್ರೀತಿಯಿಂದ ಕಾಮೆಂಟ್ ಮಾಡೋ ಪ್ರತಿಯೊಬ್ಬರಿಗೂ, ಪ್ರೀತಿಯಿಂದ ಪ್ರೀತಿಸೋ ಪ್ರತಿಯೊಬ್ಬರಿಗೂ ಈ ಮಂಡ್ಯ ಫಾರ್ಮರ್ ಸಕ್ಕರೆ ನಾಡು ಕೆಂಪನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಔಷಧಿ ಇಲ್ಲಿಗೆ ತಿರೋಯ್ತು, ಇವಾಗ ಟಿಕೆಟಿಗೆ ಹೋಯ್ತೀವಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ಒಂಚೂರು ಹಾಕು. ಮೊಸರು ತಿಂದ ಮೇಲೆ ಅನ್ನ ಮಾಡಿ ಅಪ್ಪ ಸ್ವಲ್ಪ ಬಂದ್ಬಿಟ್ಟಿದೆ ಅಂತ ಇವಾಗ ಮಾಡ್ತಾಳೆ ನನ್ನೇ ರೆಡಿ ಅನ್ಬೇಕು ಹಂಗೆ ಹಾಂ ಏನ್ಲಾ ಹಾಂ